5 ವರ್ಷ ಕಳೆದು ಹೋಗಿದೆ, ಆದರೂ ಕೂಡ ಪೂರ್ಣಗೊಳ್ತಾ ಇಲ್ಲ ಹೆದ್ದಾರಿ ಕಾಮಗಾರಿ ನಡುವೆ ಮುಖ್ಯ ರಸ್ತೆಯೇ ಕುಸಿದು ಹೋಗ್ತಾ ಇದೆ. ಇದು ಶಿವಮೊಗ್ಗ ಹಾಗೆ ಭದ್ರಾವತಿ ನಡುವೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿಯ ದುಸ್ಥಿತಿ. ಶಿವಮೊಗ್ಗ ಭದ್ರಾವತಿ ಮಧ್ಯೆ ಈ ಮಾರ್ಗದಲ್ಲಿ ಕುಸಿದು ಹೋಗ್ತಾ ಇದೆ ಹೆದ್ದಾರಿ. ಮಾಚೇನಹಳ್ಳಿ ಬಳಿಯಲ್ಲಿ ಆಗಿಂದಾಗೆ ಮಣ್ಣು ಕುಸಿತಾ ಇದೆ. ಸರ್ವಿಸ್ ರಸ್ತೆಯಲ್ಲೇ ವಾಹನ ಓಡಾಡುವಂತಹ ಪರಿಸ್ಥಿತಿ ಇದೆ. ಈಗ ಸರ್ವಿಸ್ ರಸ್ತೆ ಕೂಡ ಕುಸಿಯುವ ಭೀತಿ ಇದೆ. ಇದೇ ಆತಂಕದಲ್ಲಿ ಜನ ಆ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕಬಿನಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡ್ತಾರ ಕಾರಣಕ್ಕಾಗಿ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಕಬಿನಿ ಜಲಾಶಯದಿಂದ ಹೆಚ್ಚಿನ 5 ವರ್ಷ ಕಳೆದರೂ ಕೂಡ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅದರಲ್ಲೂ ಆ ಕಾಮಗಾರಿ ನಡೀತಿರೋ ಸಂದರ್ಭದಲ್ಲಿ ಮಣ್ಣು ಕುಸಿತ ಬೇರೆ ಆಗ್ತಾ ಇದೆ. ಸರ್ವಿಸ್ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಮಾಡಲಾಗ್ತಾ ಇತ್ತು. ಇದೀಗ ಸರ್ವಿಸ್ ರಸ್ತೆಯಲ್ಲೂ ಕೂಡ ಮಣ್ಣು ಕುಸಿದು ಹೋಗ್ತಾ ಇದೆ. ಹೀಗಾಗಿ ಜನ, ಅದರಲ್ಲೂ ಪ್ರತಿನಿತ್ಯ ಶಿವಮೊಗ್ಗ ಭದ್ರಾವತಿ ನಡುವೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ ದಿನಂಪ್ರತಿ. ಈಗ ಸರ್ವಿಸ್ ರಸ್ತೆಯೂ ಇಲ್ಲ, ಮುಖ್ಯ ರಸ್ತೆನೂ ಕಾಮಗಾರಿ ಮುಗಿತಿಲ್ಲ ಅನ್ನುವ ಹಂತಕ್ಕೆ ಹೋಗಿದೆ ಅಲ್ಲಿನ ಪರಿಸ್ಥಿತಿ. ಐದು ವರ್ಷ ಕಳೆದು ಹೋಗಿದೆ, ಆದರೂ ಕೂಡ ಪೂರ್ಣಗೊಳ್ತಾ ಇಲ್ಲ ಹೆದ್ದಾರಿ ಕಾಮಗಾರಿ ನಡುವೆ ಮುಖ್ಯ ರಸ್ತೆಯೇ ಕುಸಿದು ಹೋಗ್ತಾ ಇದೆ. ಇದು ಶಿವಮೊಗ್ಗ ಹಾಗೆ ಭದ್ರಾವತಿ ನಡುವೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿಯ ದುಸ್ಥಿತಿ. ಶಿವಮೊಗ್ಗ ಭದ್ರಾವತಿ ಮಧ್ಯೆ ಈ ಮಾರ್ಗದಲ್ಲಿ ಕುಸಿದು ಹೋಗ್ತಾ ಇದೆ ಹೆದ್ದಾರಿ. ಮಾಚೇನಹಳ್ಳಿ ಬಳಿಯಲ್ಲಿ ಆಗಿಂದಾಗೆ ಮಣ್ಣು ಕುಸಿತಾ ಇದೆ. ಸರ್ವಿಸ್ ರಸ್ತೆಯಲ್ಲೇ ವಾಹನ ಓಡಾಡುವಂತಹ ಪರಿಸ್ಥಿತಿ ಇದೆ. ಈಗ ಸರ್ವಿಸ್ ರಸ್ತೆ ಕೂಡ ಕುಸಿಯುವ ಭೀತಿ ಇದೆ. ಇದೇ ಆತಂಕದಲ್ಲಿ ಜನ ಆ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕಬಿನಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡ್ತಾರ ಕಾರಣಕ್ಕಾಗಿ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಕಬಿನಿ ಜಲಾಶಯದಿಂದ ಹೆಚ್ಚಿನ 5 ವರ್ಷ ಕಳೆದರೂ ಕೂಡ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅದರಲ್ಲೂ ಆ ಕಾಮಗಾರಿ ನಡೀತಿರೋ ಸಂದರ್ಭದಲ್ಲಿ ಮಣ್ಣು ಕುಸಿತ ಬೇರೆ ಆಗ್ತಾ ಇದೆ. ಸರ್ವಿಸ್ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಮಾಡಲಾಗ್ತಾ ಇತ್ತು. ಇದೀಗ ಸರ್ವಿಸ್ ರಸ್ತೆಯಲ್ಲೂ ಕೂಡ ಮಣ್ಣು ಕುಸಿದು ಹೋಗ್ತಾ ಇದೆ. ಹೀಗಾಗಿ ಜನ, ಅದರಲ್ಲೂ ಪ್ರತಿನಿತ್ಯ ಶಿವಮೊಗ್ಗ ಭದ್ರಾವತಿ ನಡುವೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ ದಿನಂಪ್ರತಿ. ಈಗ ಸರ್ವಿಸ್ ರಸ್ತೆಯೂ ಇಲ್ಲ, ಮುಖ್ಯ ರಸ್ತೆನೂ ಕಾಮಗಾರಿ ಮುಗಿತಿಲ್ಲ ಅನ್ನುವ ಹಂತಕ್ಕೆ ಹೋಗಿದೆ ಅಲ್ಲಿನ ಪರಿಸ್ಥಿತಿ. ಐದು ವರ್ಷ ಕಳೆದು ಹೋಗಿದೆ, ಆದರೂ ಕೂಡ ಪೂರ್ಣಗೊಳ್ತಾ ಇಲ್ಲ ಹೆದ್ದಾರಿ ಕಾಮಗಾರಿ ನಡುವೆ ಮುಖ್ಯ ರಸ್ತೆಯೇ ಕುಸಿದು ಹೋಗ್ತಾ ಇದೆ. ಇದು ಶಿವಮೊಗ್ಗ ಹಾಗೆ ಭದ್ರಾವತಿ ನಡುವೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿಯ ದುಸ್ಥಿತಿ. ಶಿವಮೊಗ್ಗ ಭದ್ರಾವತಿ ಮಧ್ಯೆ ಈ ಮಾರ್ಗದಲ್ಲಿ ಕುಸಿದು ಹೋಗ್ತಾ ಇದೆ ಹೆದ್ದಾರಿ. ಮಾಚೇನಹಳ್ಳಿ ಬಳಿಯಲ್ಲಿ ಆಗಿಂದಾಗೆ ಮಣ್ಣು ಕುಸಿತಾ ಇದೆ. ಸರ್ವಿಸ್ ರಸ್ತೆಯಲ್ಲೇ ವಾಹನ ಓಡಾಡುವಂತಹ ಪರಿಸ್ಥಿತಿ ಇದೆ. ಈಗ ಸರ್ವಿಸ್ ರಸ್ತೆ ಕೂಡ ಕುಸಿಯುವ ಭೀತಿ ಇದೆ. ಇದೇ ಆತಂಕದಲ್ಲಿ ಜನ ಆ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕಬಿನಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡ್ತಾರ ಕಾರಣಕ್ಕಾಗಿ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಕಬಿನಿ ಜಲಾಶಯದಿಂದ ಹೆಚ್ಚಿನ 5 ವರ್ಷ ಕಳೆದರೂ ಕೂಡ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅದರಲ್ಲೂ ಆ ಕಾಮಗಾರಿ ನಡೀತಿರೋ ಸಂದರ್ಭದಲ್ಲಿ ಮಣ್ಣು ಕುಸಿತ ಬೇರೆ ಆಗ್ತಾ ಇದೆ. ಸರ್ವಿಸ್ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಮಾಡಲಾಗ್ತಾ ಇತ್ತು. ಇದೀಗ ಸರ್ವಿಸ್ ರಸ್ತೆಯಲ್ಲೂ ಕೂಡ ಮಣ್ಣು ಕುಸಿದು ಹೋಗ್ತಾ ಇದೆ. ಹೀಗಾಗಿ ಜನ, ಅದರಲ್ಲೂ ಪ್ರತಿನಿತ್ಯ ಶಿವಮೊಗ್ಗ ಭದ್ರಾವತಿ ನಡುವೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ ದಿನಂಪ್ರತಿ. ಈಗ ಸರ್ವಿಸ್ ರಸ್ತೆಯೂ ಇಲ್ಲ, ಮುಖ್ಯ ರಸ್ತೆನೂ ಕಾಮಗಾರಿ ಮುಗಿತಿಲ್ಲ ಅನ್ನುವ ಹಂತಕ್ಕೆ ಹೋಗಿದೆ ಅಲ್ಲಿನ ಪರಿಸ್ಥಿತಿ.
5 ವರ್ಷ ಕಳೆದು ಹೋಗಿದೆ, ಆದರೂ ಕೂಡ ಪೂರ್ಣಗೊಳ್ತಾ ಇಲ್ಲ ಹೆದ್ದಾರಿ ಕಾಮಗಾರಿ. ಹೆದ್ದಾರಿ ಕಾಮಗಾರಿ ನಡುವೆ ಮುಖ್ಯ ರಸ್ತೆಯೇ ಕುಸಿದು ಹೋಗ್ತಾ ಇದೆ. ಇದು ಶಿವಮೊಗ್ಗ ಹಾಗೆ ಭದ್ರಾವತಿ ನಡುವೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿಯ ದುಸ್ಥಿತಿ. ಶಿವಮೊಗ್ಗ ಭದ್ರಾವತಿ ಮಧ್ಯೆ ಈ ಮಾರ್ಗದಲ್ಲಿ ಕುಸಿದು ಹೋಗ್ತಾ ಇದೆ ಹೆದ್ದಾರಿ. ಮಾಚೇನಹಳ್ಳಿ ಬಳಿಯಲ್ಲಿ ಆಗಿಂದಾಗೆ ಮಣ್ಣು ಕುಸಿತಾ ಇದೆ. ಸರ್ವಿಸ್ ರಸ್ತೆಯಲ್ಲೇ ವಾಹನ ಓಡಾಡುವಂತಹ ಪರಿಸ್ಥಿತಿ ಇದೆ. ಈಗ ಸರ್ವಿಸ್ ರಸ್ತೆ ಕೂಡ ಕುಸಿಯುವ ಭೀತಿ ಇದೆ. ಇದೇ ಆತಂಕದಲ್ಲಿ ಜನ ಆ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕಬಿನಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡ್ತಾರ ಕಾರಣಕ್ಕಾಗಿ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಕಬಿನಿ ಜಲಾಶಯದಿಂದ ಹೆಚ್ಚಿನ 5 ವರ್ಷ ಕಳೆದ್ರೂ ಕೂಡ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅದರಲ್ಲೂ ಆ ಕಾಮಗಾರಿ ನಡೀತಿರೋ ಸಂದರ್ಭದಲ್ಲಿ ಮಣ್ಣು ಕುಸಿತ ಬೇರೆ ಆಗ್ತಾ ಇದೆ. ಸರ್ವಿಸ್ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಮಾಡಲಾಗ್ತಾ ಇತ್ತು. ಇದೀಗ ಸರ್ವಿಸ್ ರಸ್ತೆಯಲ್ಲೂ ಕೂಡ ಮಣ್ಣು ಕುಸಿದು ಹೋಗ್ತಾ ಇದೆ. ಹೀಗಾಗಿ ಜನ, ಅದರಲ್ಲೂ ಪ್ರತಿನಿತ್ಯ ಶಿವಮೊಗ್ಗ ಭದ್ರಾವತಿ ನಡುವೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ ದಿನಂಪ್ರತಿ. ಆದ್ರೆ ಈಗ ಸರ್ವಿಸ್ ರಸ್ತೆಯೂ ಇಲ್ಲ, ಮುಖ್ಯ ರಸ್ತೆನೂ ಕಾಮಗಾರಿ ಮುಗಿತಿಲ್ಲ ಅನ್ನುವ ಹಂತಕ್ಕೆ ಹೋಗಿದೆ ಅಲ್ಲಿನ ಪರಿಸ್ಥಿತಿ. ಐದು ವರ್ಷ ಕಳೆದು ಹೋಗಿದೆ, ಆದರೂ ಕೂಡ ಪೂರ್ಣಗೊಳ್ತಾ ಇಲ್ಲ ಹೆದ್ದಾರಿ ಕಾಮಗಾರಿ. ಹೆದ್ದಾರಿ ಕಾಮಗಾರಿ ನಡುವೆ ಮುಖ್ಯ ರಸ್ತೆಯೇ ಕುಸಿದು ಹೋಗ್ತಾ ಇದೆ. ಇದು ಶಿವಮೊಗ್ಗ ಹಾಗೆ ಭದ್ರಾವತಿ ನಡುವೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿಯ ದುಸ್ಥಿತಿ. ಶಿವಮೊಗ್ಗ ಭದ್ರಾವತಿ ಮಧ್ಯೆ ಈ ಮಾರ್ಗದಲ್ಲಿ ಕುಸಿದು ಹೋಗ್ತಾ ಇದೆ ಹೆದ್ದಾರಿ. ಮಾಚೇನಹಳ್ಳಿ ಬಳಿಯಲ್ಲಿ ಆಗಿಂದಾಗೆ ಮಣ್ಣು ಕುಸಿತಾ ಇದೆ. ಸರ್ವಿಸ್ ರಸ್ತೆಯಲ್ಲೇ ವಾಹನ ಓಡಾಡುವಂತಹ ಪರಿಸ್ಥಿತಿ ಇದೆ. ಈಗ ಸರ್ವಿಸ್ ರಸ್ತೆ ಕೂಡ ಕುಸಿಯುವ ಭೀತಿ ಇದೆ. ಇದೇ ಆತಂಕದಲ್ಲಿ ಜನ ಆ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕಬಿನಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡ್ತಾರ ಕಾರಣಕ್ಕಾಗಿ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಕಬಿನಿ ಜಲಾಶಯದಿಂದ ಹೆಚ್ಚಿನ 5 ವರ್ಷ ಕಳೆದ್ರೂ ಕೂಡ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅದರಲ್ಲೂ ಆ ಕಾಮಗಾರಿ ನಡೀತಿರೋ ಸಂದರ್ಭದಲ್ಲಿ ಮಣ್ಣು ಕುಸಿತ ಬೇರೆ ಆಗ್ತಾ ಇದೆ. ಸರ್ವಿಸ್ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಮಾಡಲಾಗ್ತಾ ಇತ್ತು. ಇದೀಗ ಸರ್ವಿಸ್ ರಸ್ತೆಯಲ್ಲೂ ಕೂಡ ಮಣ್ಣು ಕುಸಿದು ಹೋಗ್ತಾ ಇದೆ. ಹೀಗಾಗಿ ಜನ, ಅದರಲ್ಲೂ ಪ್ರತಿನಿತ್ಯ ಶಿವಮೊಗ್ಗ ಭದ್ರಾವತಿ ನಡುವೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ ದಿನ